ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಾಣಂತನ ಅಂದರೆ ಏನು. ಎಲ್ರಿಗೂ ಬಾಣಂತಿ ಅಂತ ಅಂದರೆ ಏನು ಅಂದ್ಕೊಂಡ್ಬಿಡ್ತಾರೆ, ಅವಳು ಪೇಷಂಟ್ ಥರ ಟ್ರೀಟ್ ಮಾಡ್ತಾರೆ. ನಾನು ನೋಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಏನಕ್ಕೆ ಆ ಥರ ಟ್ರೀಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮಗುಗೆ ಶೀತ ಆಗಿಬಿಡುತ್ತೆ, ಸೊ ಮಗುಗೆ ಕೆಮ್ಮಾಗುತ್ತೆ, ಮಗು ಹುಷಾರು ತಪ್ಪುತ್ತೆ, ಸೊ ನೀನು ಹಾಗಿರಬೇಕು, ನೀನು ಹೀಗಿರಬೇಕು. ಅದು ತಪ್ಪಲ್ಲ, ಓಕೆ ಒಪ್ಕೊತೀನಿ. ಆದರೆ ಬಾಣಂತನ ಅಂದರೆ ಏನು ಅಂತ ಅಂದರೆ ಮೊದಲು ತಾಯಿ ಆರೈಕೆ ಫಸ್ಟು. ಮಗು ಆದಮೇಲೆ ಅವಳು ಸಹ ಒಂದು ಮಗುನೇ, ಹಾಗಾಗಿ ಅವಳಿಗೆ ಆರೈಕೆ ತುಂಬ ಮುಖ್ಯವಾಗಿರುತ್ತೆ. ನೀವೇನು ಮಾಡ್ತೀರಾ, ಬರೀ ಅನ್ನ ಮುದ್ದೆ ಇಷ್ಟಿಷ್ಟೇ ಕೊಡ್ತೀರಾ, ಬಾಡಿಯಲ್ಲಿ ಏನು ಇರಲ್ಲ, ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಅವಳಿಗೆ ಬೇಕಾಗಿರೋದು ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಬೇಕು. ನೀವು ಆ ಥರದ್ದು ಊಟ ಯಾವುದೂ ಕೊಡೋದೇ ಇಲ್ಲ. ಕಾಳುಗಳು ಕೊಡಲ್ಲ, ಹಣ್ಣುಗಳು ಕೊಡಲ್ಲ, ಸಾಂಬಾರುಗಳಲ್ಲಿ ಏನು ಸತ್ವನೇ ಇರಲ್ಲ. ರಸಂ ಕೊಡ್ತೀರಾ, ಬೆಳ್ಳುಳ್ಳಿ ಗೆಜ್ಜಿ ಕೊಡ್ತೀರಾ, ಅದು ನಿಜವಾಗ್ಲೂ ಒಳ್ಳೇದಲ್ಲ. ಮಗುಗೆ ಹಾಲು ಇಲ್ಲಿಂದ ಬರಬೇಕು, ಅದು ಬಾಣಿತನ ಅಲ್ಲ. ಬಾಣಿತನ ಅಂತ ಅಂದರೆ ಮಗು ಆರೈಕೆ ಹೇಗೆ ನೀವು ಮಾಡ್ತೀರೋ ಹಾಗೇನೆ ತಾಯಿ ಆರೈಕೆನೂ ತುಂಬಾ ಇಂಪಾರ್ಟೆಂಟ್. ಅವಳಿಗೆ ಪ್ರತಿಯೊಂದನ್ನು ತಿನ್ನಿಸ್ಬೇಕು. ಈ ಬಾಣಿತನ ಅನ್ನೋ ಹೆಸರಲ್ಲಿ ತಾಯಿನ ಒಳ್ಳೆ ಪೇಷಂಟ್ ಥರ ಟ್ರೀಟ್ ಮಾಡ್ತೀರಾ, ತುಂಬ ಬೇಜಾರು ಮಾಡ್ತೀರಾ, ಏನು ತಿನ್ನಕ್ಕೆ ಕೊಡಲ್ಲ, ಏನೂ ಇಲ್ಲ. ಆ ತಾಯಿಗೆ ಎಲ್ಲಿಂದ ಸತ್ವ ಬರಬೇಕು, ಎಲ್ಲಿಂದ ಪ್ರೋಟೀನ್ ಹೋಗಬೇಕು ಬಾಡಿ ಒಳಗಡೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಮಗು ಆದಾಗ ಸೆಕ್ಷನ್ನೇ ಆಗಲಿ, ನಾರ್ಮಲ್ ಡೆಲಿವರಿನೇ ಆಗಲಿ, ಎಷ್ಟು ಬ್ಲಡ್ ಹೋಗಿರುತ್ತೆ, ಎಷ್ಟು ವೀಕ್ ಆಗಿರ್ತಾಳೆ ಆ ತಾಯಿ. ನೀವು ನೋಡಿದ್ರೆ ಬಾಣಿತನ ಅನ್ನೋ ಹೆಸರಲ್ಲಿ ಏನು ತಿನ್ನಿಸೋದೇ ಇಲ್ಲ. ಬ್ಲಡ್ ಆಗಲಿ, ಪ್ರೋಟೀನ್ ಆಗಲಿ ಎಲ್ಲಿಂದ ಕೊಡಬೇಕು ನಿಜವಾಗ್ಲೂ ಅಲ್ವಾ. ಹಾಗಾಗಿ ಬಾಣಂತಿಗೆ ಪೇಷಂಟ್ ಥರ ಟ್ರೀಟ್ ಮಾಡೋದನ್ನು ಬಿಟ್ಟು ಪ್ರೋಟೀನ್ ಇರೋವಂಥ ಫುಡ್ನ ಕೊಡಿ, ಕಾಳು ಕೊಡಿ, ಮೊಳಕೆ ಕಾಳುಗಳು ಕೊಡಿ. ಹಾಲು ಕುಡಿಯೋದಕ್ಕೆ ಬಿಡಿ. ಹಾಲು ಕುಡಿಯೋಕೆ ಬಿಡಲ್ಲ ಕೆಲವರು, ಕಫ ಆಗುತ್ತೆ ಅಂತಾರೆ. ನಿಜವಾಗ್ಲೂ ಲಾಜಿಕ್ ಇಲ್ದಲೇ ಮಾತಾಡ್ತೀರಾ ಅನ್ಸುತ್ತೆ ನನಗಂತೂ. ಹಾಲು ಕುಡಿಬೇಕು, ಕ್ಯಾಲ್ಶಿಯಂ ಇರಲ್ಲ ಬಾಡಿಯಲ್ಲಿ ಹೆಣ್ಮಕ್ಳಿಗೆ, ಬೋನ್ ಎಲ್ಲ ವೀಕ್ ಆಗಿರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ. ಆ ಬೋನ್ ಸರಿ ಹೋಗ್ಬೇಕಂದ್ರೆ ಹಾಲಿಂದ ಮಾತ್ರ ಸಾಧ್ಯ ಅಲ್ವಾ. ಅದಕ್ಕೆ ಅಲ್ವಾ ನಾವು ಟ್ಯಾಬ್ಲೆಟ್ಸ್ಗಳು ತೊಗೊಳ್ಳೋದು. ಹಾಲು ಕುಡಿಬೇಡಿ ಅಂತೀರಾ, ಆವಾಗ ಏನೂ ಕುಡಿಸಲ್ಲ, ಏನೂ ತಿನ್ಸಲ್ಲ, ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಮತ್ತು ಅಲ್ಲಿ ಕೊಡೋ ಟ್ಯಾಬ್ಲೆಟ್ಸು ಮೆಡಿಸನ್ನಿಂದ ಮತ್ತೆ ಕ್ಯೂರ್ ಮಾಡ್ಕೋತೀವಿ. ಅದಕ್ಕಿಂತ ಮನೆಯಲ್ಲೇ ಏನೇನು ತಿನ್ಬೋದು ಅದನ್ನು ತಿನ್ನಿಸಿ. ಶೀತ ಆಗುತ್ತೆ, ಕಫ ಆಗುತ್ತೆ, ಬಾಳೆಹಣ್ಣು ತಿನ್ನೋಕೆ ಬಿಡಲ್ಲ, ಕಫ ಆಗುತ್ತೆ ಅಂತ. ನಿಜವಾಗ್ಲೂ ಅದೆಲ್ಲ ಹಾಲು ತುಂಬ ಜಾಸ್ತಿ ಆಗಬೇಕು ಅಂದರೆ ಏಲಕ್ಕಿ ಬಾಳೆಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ಬಾಣಂತಿ ಆರೈಕೆ 3 ಹೊತ್ತು ಚೆನ್ನಾಗಿ ಊಟ ಕೊಡ್ತೀರಾ, ಪ್ರೋಟೀನ್ ಇಲ್ದಿರ ಸತ್ತೋಗಿರೋ ಊಟ ಕೊಡ್ತೀರಾ. ಬರೀ ಅನ್ನ, ಒಂದು ಸ್ವಲ್ಪ ಮುದ್ದೆ. ಮುದ್ದೆ ತಿನ್ನಬಾರ್ದು, ಮಗು ಹೊಟ್ಟೆ ಕಟ್ಟುತ್ತೆ. ಅದು ಯಾವ ಲಾಜಿಕಲ್ಲಿ ಮಾತಾಡ್ತೀರಾ ನನಗೆ ಗೊತ್ತಿಲ್ಲ. ಮುದ್ದೆ ತಿನ್ನಬಾರ್ದು ಅಂತ ಹೇಳ್ತೀರಾ. ಮುದ್ದೆನೂ ತುಂಬಾ ಒಳ್ಳೆಯದು. ರೈಸು ತಿನ್ನಬೇಕು ಇಲ್ಲ ಅಂತಲ್ಲ, ಆದಷ್ಟು ಸೊಪ್ಪಿನ ಪಲ್ಯಗಳು, ತರಕಾರಿ ಪಲ್ಯಗಳು. ಎಷ್ಟೋ ಜನ ತರಕಾರಿನ ತಿನ್ನೋಕೆ ಬಿಡಲ್ಲ, ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ, ನಿನಗೆ ಕೆಮ್ಮಾಗುತ್ತೆ, ಕಫ ಆಗುತ್ತೆ ಅಂತೆಲ್ಲ. ನಿಜವಾಗ್ಲೂ ಆ ಥರ ಮಾಡೋಕ್ಕೆ ಹೋಗಬಾರ್ದು. ತರಕಾರಿ ಪಲ್ಯಗಳು ತಿನ್ನಬೇಕು. ಮತ್ತು ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟೂ ಒಳ್ಳೆಯದು. ಆ್ಯಕ್ಚುಲಿ ತಾಯಿನ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಮಗು 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 ಅಂತ ಇರ್ತೀರ. ಮಗುನ ನೋಡ್ಕೊಳ್ಳೋದಕ್ಕೆ ತಾಯಿಗೆ ಬರುತ್ತೆ. ತಾಯಿ ಬಿಟ್ಟರೆ ಆ ಮಗುಗಿನ ಯಾರ ಅವಶ್ಯಕತೆಯೂ ಇರಲ್ಲ ಮಗು ಆದಮೇಲೆ. ಆದರೆ ತಾಯಿಗೆ ಎಲ್ಲರ ಅವಶ್ಯಕತೆಯೂ ಇರುತ್ತೆ, ಪ್ರತಿಯೊಂದೂ ಮಗುಗೆ ಮಾಡ್ಕೊಡ್ಬೇಕಾಗತ್ತೆ. ಬಟ್ ಅವಳನ್ನ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಹೇಗಿದ್ಯಾ ಅಂತ ಕೇಳೋರು ಇರಲ್ಲ. ಅದು ನೋವು ಆಗ್ತಿದೆ, ಏನೋ ನನಗೆ ಆಗ್ತಿಲ್ಲ, ನಂಗೆ ತುಂಬ ನಿದ್ದೆ ಇಲ್ಲ, ತಲೆನೋವು, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಂದು ಬಿಡು, ಮಗುದು ನೋಡು ಅನ್ನೋರು ತುಂಬ ಜನ ನಾನು ನೋಡಿದ್ದೀನಿ. ಆ ಥರ ಮಾಡೋದ್ರ ಬದಲು ಮಗು ಥರನೇ ಆ ತಾಯಿಯೂ ಸಹ ಅಷ್ಟೇ ಸೆನ್ಸಿಟಿವ್ ಆಗಿರ್ತಾಳೆ. ಎಲ್ಲ ಬೋನ್ಗಳನ್ನ ಮುರಿಯೋ ಅಷ್ಟು ನೋವನ್ನ ತಿಂದು, ಬೋನ್ಗಳನ್ನ ವೀಕ್ ಮಾಡಿಕೊಂಡು, ನರುನ ವೀಕ್ ಮಾಡಿಕೊಂಡು, ಬಾಡಿನ ವೀಕ್ ಮಾಡಿಕೊಂಡು ಸೆನ್ಸಿಟಿವ್ ಆಗಿ ಆಚೆ ಬಂದಿರ್ತಾಳೆ. ಅವಳನ್ನ ನೀವು ಯಾವ ಥರ ನೋಡ್ಕೊತೀರಾ ಅಂತ ನಿಜವಾಗ್ಲೂ ಪೇಷಂಟ್ ಥರನೇ ನೋಡ್ಕೊತೀರಾ. ಏನೋ ಕಾಯಿಲೆ ಬಂದಿದೆ ಇವಳಿಗೆ ಅನ್ನೋ ಥರ ಟ್ರೀಟ್ ಮಾಡ್ತೀರಾ. ಬೆಳಗ್ಗೆನೇ ಏಳಿಸಿ ನೀರು ಹುಯ್ಯೋದು ಕೆಲವೊಂದೊಂದು ಸರಿ, ಇಲ್ಲ ಅಂತ ಹೇಳಲ್ಲ, ದೊಡ್ಡವ್ರು ಮಾಡಿರೋದು ಕೆಲವೊಂದೊಂದು ಸರಿ. ಹಾಗಂತ ವಿಪರೀತ ಮಾಡಿ ತಾಯಿಯ ದೇಹನೂ ಹಾಳು ಮಾಡಬೇಡಿ, ಮನಸ್ಥಿತಿನೂ ಹಾಳು ಮಾಡಬೇಡಿ. ಆದಷ್ಟು ಚೆನ್ನಾಗಿರೋ ಊಟ ಕೊಡಿ. ಅದೇನೇ ಬಾಣಿತನ ಅಂತ ಅಂದರೆ ಊಟ ಚೆನ್ನಾಗಿ ತಿನ್ನಬೇಕು,
ಮತ್ತು ನಿದ್ರೆ ಚೆನ್ನಾಗಿ ಮಾಡಬೇಕು, ನಿದ್ರೆ ಮಾಡೋದಕ್ಕೆ ತುಂಬ ಅವಕಾಶ ಮಾಡಿಕೊಡಿ. ಮನೇಲಿ ಯಾರು ನೋಡ್ಕೊತಿದ್ದಾರೆ ಅವರು ಓಡಾಡೋದಕ್ಕೆ ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಅವ್ರಿಗೂ ನಿದ್ರೆ ಇರಲ್ಲ, ಮೆಂಟಲ್ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ಚಿಕ್ಕದಾಗಿ ಒಂದು ವಾಕ್ ಕರ್ಕೊಂಡು ಹೋಗಿ. ಹೊರಗಡೆ ಊಟ ತಿನ್ನಿಸೋದು ಅಷ್ಟು ಸೇಫ್ ಅಲ್ಲ, ಹೊರಗಡೆ ಏನು ಊಟ ತಿನ್ನೋದಕ್ಕಿಂತ ಮನೇಲಿ ಊಟನ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ನನ್ನ ಪ್ರಕಾರ ಬಾಣಿತನ ಅಂತ ಅಂದರೆ ಪೇಷಂಟ್ ಥರ ಟ್ರೀಟ್ ಮಾಡೋದು ಅಲ್ಲ. ಬಾಣಿತನ ಅಂತಂದರೆ ನಾರ್ಮಲಾಗಿ ನಾವು ಏನು ಊಟ ತಿಂತೀವಿ ಎಲ್ಲ ಊಟ ತಿಂದ್ಕೊಂಡು ಆರಾಮಾಗಿ ಒಂದು ವಾಕ್ ಮಾಡಿಕೊಂಡು ನಾರ್ಮಲಾಗಿ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಹೇಗೆ ನಾರ್ಮಲಾಗಿ ಇರ್ತೀವೋ ನಾವು ಅದನ್ನು ಬಾಣಿತನ ಅಂತ ಹೇಳ್ತಾರೆ. ಪೇಷಂಟ್ ಥರ ಪ್ಲೀಸ್ ಯಾರನ್ನು ಒಂದು ತಾಯಿನ ಟ್ರೀಟ್ ಮಾಡಬೇಡಿ. ಅವಳಿಗೂ ತುಂಬ ನೋವಿರುತ್ತೆ. ಆ ನೋವನ್ನ ಅರ್ಥ ಮಾಡಿಕೊಂಡು ಅವಳನ್ನು ನಾರ್ಮಲ್ಲಾಗಿ ಟ್ರೀಟ್ ಮಾಡಿ. ಎಲ್ಲ ರೀತಿ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ನಾನ್ ವೆಜ್ ಆಗಲಿ ಎಲ್ಲನೂ ತಿನ್ನಿಸಿ. ಪೇಷಂಟ್ ಥರ ಬ್ರೆಡ್ಡು, ಬಿಸ್ಕೆಟ್, ಕಾಫಿ ಕೊಡೋಕ್ಕೆ ಹೋಗಬೇಡಿ. ಜಾಸ್ತಿ ತಿನ್ನಿಸಿ ಫಾಲೋ ಮಾಡಿ ಹಳೆ ಕಾಲದವ್ರನ್ನ. ಆದರೆ ತುಂಬ ಫಾಲೋ ಮಾಡಬೇಡಿ. ಈಗಿನ ಜನ್ರೇಷನ್ಗೆ ಕೆಲವೊಂದನ್ನು ತಗೊಳ್ಳೋ ಕೆಪಾಸಿಟಿ ಇರಲ್ಲ. ನನ್ನ ಪ್ರಕಾರ ಬಾಣಿತನ ಅಂದರೆ ಇದೇನೆ. ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ.